ಸಂಡೇ ಮಿನಿ ಬ್ಲಾಗ್. 4 ಮಂದಿ ಏನಂತಾರೆ ನಮ್ಮ ಮಂದಿ ಸಂಬಂಧ ಇಲ್ಲ, ನಾವು ಅಂತ ಟ್ರೈ ಮಾಡತ್ತೀವಿ. ಅವ್ರ ಮನ್ಯಾಗ ಕುಂತ ಅನ್ವಲ್ರಕ್ಕೆ ನಾವು ಅದು ಬಂದಿದ್ದು ಬುದಂಗುಡ್ಡಕ್ಕೆ. ಇಲ್ಲಿಂದ 2 ರೋಡ್ ಅದಾವೆ. ಒಂದು ಇಲ್ಲಿಂದ ರೋಡ್ ಹೋಗ್ಬೋದು, ಅಲ್ಲಿಂದ 10-5 ನಿಮಿಷ ಹಿಡಿಯಂಗಿಲ್ಲ. ಇನ್ನೊಂದು ಬಿಟ್ಟರೆ ನೆಕ್ಸ್ಟ್ ಅವನು ಇಲ್ಲಿಂದ ಆಫ್ ರೋಡ್ ಟೈಪ್ ಐತಿದೆ. ಆಫ್ ರೋಡಿಗೆ ಮಾಡ್ಕೊತ ಹೋಗ್ಬೋದು ನಾವು ಬೇಕಂದ್ರೆ. ಇದರಿಂದ 10-15 ನಿಮಿಷ ಜರ್ನಿ ಐತಿ. ಬರ್ರಿ ನೋಡೋಣ ಹೆಂಗಿರ್ತಂದ. ಸಾಯ್ಕೊಂಬರ್ದಾನ ನಾನು ನಮ್ಮ ಮಳ್ಯಾರು ಬಂದೇವಿ ಹೋಗ್ಬೇಕಂತ. ನೋಡ್ರಿ ಇದೇ ಟ್ರಕ್, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಯಾರೋ ಬೀಗರು ನಿಂತಾರ, ಅಲ್ಲೋ ರೀಚ್ ಆಗ್ಬೇಕು. 10-15 ನಿಮಿಷ ಟ್ರಕ್ ಐತಿ. ಬರ್ರಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಆಗತ್ತೆ ನಾನು ನಮ್ಮ ಮಳೆ ಹಚ್ಚಕತ್ತೀವಿ. ಒಂದು ಲೆಕ್ಕದಾಗ ಇವು ಚಲೋ ಬರತ್ತೆ. ಅಲೆ ಸ್ವಲ್ಪ ದಾರಿ ಎದಿ ಮೇಲೆ ಇದ್ದಂಗೆ ಐತಿ, ಆದ್ರೆ ಮಜಾ ಬರುತ್ತೆ. ಡೆಸ್ಟಿನೇಷನ್ಗಿಂತರೂ ಯಾವಾಗಲೂ ದಾರಿ ಮಜಾ ಕೊಡ್ತದಂತ. ಅದಕ್ಕೆ ನಾವು ಆಗೈತಿ ತೇಕಾದರೂ ಟ್ರೈ ಮಾಡಕತ್ತೀವಿ. ಯಾರು ಕಸ ಚೆಲ್ಲಕ್ಕೆ ಹೋಗ್ಬಿಡ್ರಿ. ಇಲ್ಲಿ ಯಾರು ಬಂದು ಕಸ ಅಂದ್ರೆ ತೆಗಿಂಗಿಲ್ಲ. ಅಟ್ಲೀಸ್ಟ್ ಕಸಾರ ಹಾಕಬೇಡ್ರಿ. ದಿಲ್ಗಿ ತಿನ್ನಿರಿ, ಸ್ಟಾರ್ ತಿನ್ನಿರಿ. ನೀವು ಸಾಯರ್ ನಂಗೇನು ಬೇಜಾರಲ್ಲ, ನಿಮ್ಮ ತಿಂಡಿ ನೀವು ತಿಂತೀರಿ. ಆದ್ರೆ ಇಲ್ಲಿ ಬಂದು ಪರಿಸರ ಮಾಡಕ್ಕೆ ಹೋಗ್ಬಿಡ್ರಿ. 4 ಮಂದಿ ಟ್ರಕ್ ಮಾಡೋರ್ಗೂ ಟ್ರಕ್ ಹಂಗಿಲ್ಲ, ಈ ಜರ್ನಿ ಮಾಡೋರ್ಗೂ ಬೇಜಾರು ಮಾಡಕ್ಕೆ ಹೋಗ್ಬಿಡ್ರಿ. ಮಾಡಿ ತಪ್ಪಾದ್ರೆ ಮಠ ಬಿಸಿಲು ಮಧ್ಯಾಹ್ನ 1 ಗಂಟೆಗೆ ಬಂದೀವಿ ಬಿಸಿಲಾಗ. ಮತ್ತೇನು ತಿನ್ನಕ್ಕೆ ತೊಗೊಂಬಂದಿಲ್ಲ ಅದಂತ ಹೇಳ್ಬೇಕು ನಾವು. 1 ಲೀಟ್ರ್ ವಾಟರ್ ಬಾಟಲ್ ಐತಿ, ಅದು ಸ್ಟೀಲ್ ತಂದೇವಿ. ನೋಡು ಬರೀ ಏನಾಗತ್ತೆ. ಏನಪ್ಪ ಚೆನ್ನಾಗಿದೆ, ಯಾಕೆ ಡಲ್ ಆಗಿದೆಯಾ? ಇವು ಅನ್ಕೊಂತಿರ್ಬೋದು ಮನ್ಯಾಗ ಇರ್ದ್ಬಿಟ್ಟು ಇಲ್ಲಿ ಯಾಕೆ ಬಂದವರು ನಾಟಕ ಮಾಡಕ್ಕಂತ. ರಾತ್ರಿ ಹೋಗಿ ಎಣ್ಣೆ ಹೊಡೆದ್ರೆ 500 ರೂಪಾಯಿ ಖರ್ಚಾಕತಿ. ಈ ಟ್ರಿಪ್ಪಿಗೆ ಟೋಟಲಿ 200 ರೂಪಾಯಿ ಖರ್ಚೈತಿ. ಭಾಳ ಅಂದ್ರೆ ಹಬ್ಬ 100 ರೂಪಾಯಿ ಹೋಗ್ಬೋದು. ಬಿಟ್ಟರೆ ಒಂದು 2 ಎಗರ ಸೇರಿ ತಿಂದ್ರೆ ಮನೆ ಹೋಗ್ಯಾರ ತಿಂದ್ರೆ 100 ರೂಪಾಯಿ ಹೋಗ್ಬೋದು. ಟೋಟಲ್ 200 ರೂಪಾಯಿ ಖರ್ಚೈತಿ ಬಜೆಟ್ ಟ್ರಿಪ್. ಇಷ್ಟೆಲ್ಲ ನಮ್ಮ ಹುಡುಗರು ರೊಕ್ಕ ಬರೀ ಒಂದು ರಾತ್ರಿ ಕುಡ್ದು ಬೆಳಗ್ಗೆ ಹುಚ್ಚು ಹೋಯ್ತಾರೆ. 500 ರೂಪಾಯ್ದು 1000 ರೂಪಾಯ್ದು ಕುಡ್ದು. ಅದಕ್ಕಿಂತ ಚಲೋ ನಮ್ಗೆ 200 ರೂಪಾಯಿ ಟ್ರಿಪ್ದಾಗ ಮಜಾ ಬರತಿ. ಅಷ್ಟೇ ಜೀವನ. 2 ದಾರ ಅದಾವು. ಒಂದು ಲೈಟಾಗಿ ಇದು ಐತಿ, ಅಪ್ಪ ಐತಿ, ಎದಿ ಮೇಲಿಲ್ಲ. ಇದು ಮುಕ್ಕಳಿಗೆ ಎದಿ ಮೇಲೆ ಐತಿ. ನೋಡು ರೋಚಿಗೆ ಅದ್ರ ಹೋಗಕ್ಕೆ ಬರ್ತಿಲ್ಲ. ಈಗಂದ್ರೆ ಇಲ್ಲಿ ನೀರು ಕುಡಿಯತ್ತೀವಿ. ನೀರು ಕುಡ್ದು ಮ್ಯಾಗ ಹೋಗಿ ನೋಡು. ನಮ್ಮ ಮಳ್ಯಾರಂದ್ರೆ ಮಾವಾರ ಆಗಿದ್ದಾರಲಿ ಎದಿ ಮೇಲೆ ಕಷ್ಟಪಟ್ಟು ದಾರಿ ದೌಡ ಮ್ಯಾಗ ಹೋಗೋಣ. ಎಲ್ಲರ ಗತಿ ನಾವು ಮನ್ಯಾಗ ಕುಂತು ನಡೆಯಂಗಿಲ್ಲ. ಸ್ವಲ್ಪ ಕಷ್ಟ ಜಾಸ್ತಿ ಪಡೋನು, ಸ್ವಲ್ಪ ಜಲ್ದಿ ಮುಂದೆ ಹೋಗೋಣ ಮ್ಯಾಗ ಹೋಗೋಣ ಅಂದ್ರೆ. ಅದಕ್ಕೆ ಎದಿ ಮೇಲೆ ಇದ್ದಿದ್ದಾರನ್ನ ಹೊಂಟೇವಿ. ಬರ್ರಿ ನಮ್ಮ ಡೆಸ್ಟಿನೇಷನ್ ಬಂದ್ವಿ ಅಂತೂ ಇಂತು. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. I want to reach 1 million likes. So please subscribe. Yes. Okay, thank you.